ಸಿದ್ದುಗೆ ತಿರುಗೇಟು ಕೊಟ್ರ ಜೆಡಿಎಸ್ ಯುವರಾಜ. ಪವರ್ ಫೈಟ್ ವಿಚಾರದಲ್ಲಿ ಸಿಎಂ ಕಾಲೆಳೆದ ನಿಖಿಲ್. ಸಿದ್ದುಗೆ ತಿರುಗೇಟನ್ನ ಕೊಟ್ರ ಜೆಡಿಎಸ್ ಯುವರಾಜ. ಪವರ್ ಫೈಟ್ ವಿಚಾರದಲ್ಲಿ ಸಿಎಂ ಕಾಲೆಳೆದ ನಿಖಿಲ್. ರಾಜ್ಯ ರಾಜಕೀಯದಲ್ಲಿ ಸಿದ್ದು ಪೋಸ್ಟ್ ಸಂಚಲನ. ರಾಜಕೀಯ ಹಾದಿ ಸುಲಭ ಆಗಿಲ್ಲ. ಬಹುಶಃ ಸೀಟಿನ ವಿಚಾರವಾಗಿ ಗೊಂದಲ ಆಗಿರಬಹುದು. ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಪವರ್ ಶೇರಿಂಗ್ ಮಾತುಕತೆ ನಡೆದಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಕ್ಲಾರಿಟಿಯನ್ನ ಕೊಡಬೇಕು. ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು. ಇಲ್ಲಾದ್ರೆ ಇದೇ ನೆಪವೊಡ್ಡಿ ಇನ್ನೂ 2 ವರ್ಷ ಕಾಲ ಹರಣ ಮಾಡ್ತಾರೆ. ಸಿದ್ದರಾಮಯ್ಯ ಕೈ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದುಗೆ ಜೆಡಿಎಸ್ನ ಯುವರಾಜ ತಿರುಗೇಟನ್ನ ಕೊಟ್ರ. ಪವರ್ ಫೈಟ್ ವಿಚಾರದಲ್ಲಿ ಸಿಎಂ ಕಾಲೆಳೆದ್ರ ನಿಖಿಲ್ ಕುಮಾರಸ್ವಾಮಿ. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರ ಪೋಸ್ಟ್ ಈಗ ತೀವ್ರ ಸಂಚಲನವನ್ನ ಮೂಡಿಸ್ತಾ ಇದೆ. ರಾಜಕೀಯ ಹಾದಿ ಸುಲಭವಾಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಬಹುಶಃ ಸೀಟಿನ ವಿಚಾರವಾಗಿ ಗೊಂದಲ ಆಗಿರಬಹುದು. ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈಗ ಜೆಡಿಎಸ್ ಯುವರಾಜ ತಿರುಗೇಟ್ ಕೊಟ್ರ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಏನೀಗ ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಆ ಒಂದು ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಬೇಕಾಗಿದೆ. ಆ ಒಂದು ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಬಹಳ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ವಿಚಾರ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮಾಡಿರುವಂತಹ ಒಂದು ಪೋಸ್ಟ್. ನನ್ನ ರಾಜಕೀಯ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಅಂತ ಒಂದು ಪೋಸ್ಟ್ನಲ್ಲಿ ಒಂದು ಲೈನ್ ಹಾಕಿದ್ದಾರೆ. ಈ ಒಂದು ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಗೊಂದಲ ಆಗ್ತಾ ಇರೋದ್ರಿಂದ ಈ ರೀತಿಯಾಗಿ ಹೇಳಿರಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಮಾತನಾಡಿದ್ದಾರೆ ನೋಡೋಣ. ನನಗೆ ಯಾವ ಒಂದು ಅರ್ಥದಲ್ಲಿ ಇವೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲೇ ಹೊರಗಾಕಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಇವತ್ತು ಜನತಾದಳ ಪಕ್ಷ ಅಂದರೆ ಬಹಳ ಜನ ಒಕ್ಕಲಿಗರಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಒಂದು ರೀತಿ ತಪ್ಪು ಕಲ್ಪನೆಯನ್ನು ಹೊರಡಿಸ್ಬಿಟ್ಟಿದ್ದಾರೆ. ಆದರೆ ದೇವೇಗೌಡರು ಸಾಹೇಬರು ರಾಜಕಾರಣ ಜೀವನದಲ್ಲಿ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸಿದ್ರು. ಇನ್ನು MP ಪ್ರಕಾಶ್ರು ಭಾಳ ಹಿರಿಯರು ನಮ್ಮ ಜೊತೆಲಿ ಇಲ್ಲ, ಇವತ್ತು ಭಾಳ ಹಿರಿಯ ನಾಯಕರು. ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಇದೇ ಜನತಾದಳ ಪಕ್ಷ. ನನಗೆ ಗೊತ್ತಿಲ್ಲ ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ನಮಗೆ ನಿಮಗೆ ಗೊತ್ತಿದ್ದಂಗೆ ಸೀಟಿನ ವಿಚಾರವಾಗಿ ಇವೆಲ್ಲ ಚರ್ಚೆಗಳು ಉದ್ಭವ ಆಗಿದೆ. ಆದರೆ ಒಂದು ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಆ ನಾಯಕತ್ವಕ್ಕೆ ಏನಾದರೂ ಕೇಂದ್ರದಲ್ಲಿ ಬೆಲೆ ಕೊಡ್ತಾರೆ ಅನ್ನೋದಾದರೆ ರಾಜ್ಯ ನಾಯಕರು, ಬಹುಶಃ ಕೇಂದ್ರ ನಾಯಕರು ಈ ಕೂಡಲೇ ಇಂಟರ್ಫಿಯರೆನ್ಸ್ ಕೊಟ್ಟು ಇದಕ್ಕೆ ಏನಾದರೂ ಒಂದು ತೆರೆ ಎಳೀತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಇದೇ ನೆಪ ಹೊಡ್ಕೊಂಡು ಇನ್ನೊಂದು 2 ವರ್ಷ ಇದೇ ರೀತಿ ಕಾಲಹರಣ ಮಾಡ್ಕೊಂಡು ಹೋಗ್ತಾರೆ ಕಾಂಗ್ರೆಸ್. ನನಗೆ ಯಾವ ಒಂದು ಅರ್ಥದಲ್ಲಿ ಇವೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲೇ ಹೊರಗಾಕಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಇವತ್ತು ಜನತಾದಳ ಪಕ್ಷ ಅಂದರೆ ಬಹಳ ಜನ ಒಕ್ಕಲಿಗರಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಒಂದು ರೀತಿ ತಪ್ಪು ಕಲ್ಪನೆಯನ್ನು ಹೊರಡಿಸ್ಬಿಟ್ಟಿದ್ದಾರೆ. ಆದರೆ ದೇವೇಗೌಡರು ಸಾಹೇಬರು ರಾಜಕಾರಣ ಜೀವನದಲ್ಲಿ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸಿದ್ರು. ಇನ್ನು MP ಪ್ರಕಾಶ್ರು ಭಾಳ ಹಿರಿಯರು ನಮ್ಮ ಜೊತೆಲಿ ಇಲ್ಲ, ಇವತ್ತು ಭಾಳ ಹಿರಿಯ ನಾಯಕರು. ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಇದೇ ಜನತಾದಳ ಪಕ್ಷ. ನನಗೆ ಗೊತ್ತಿಲ್ಲ ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ನಮಗೆ ನಿಮಗೆ ಗೊತ್ತಿದ್ದಂಗೆ ಸೀಟಿನ ವಿಚಾರವಾಗಿ ಇವೆಲ್ಲ ಚರ್ಚೆಗಳು ಉದ್ಭವ ಆಗಿದೆ. ಆದರೆ ಒಂದು ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಆ ನಾಯಕತ್ವಕ್ಕೆ ಏನಾದರೂ ಕೇಂದ್ರದಲ್ಲಿ ಬೆಲೆ ಕೊಡ್ತಾರೆ ಅನ್ನೋದಾದರೆ ರಾಜ್ಯ ನಾಯಕರು, ಬಹುಶಃ ಕೇಂದ್ರ ನಾಯಕರು ಈ ಕೂಡಲೇ ಇಂಟರ್ಫಿಯರೆನ್ಸ್ ಕೊಟ್ಟು ಇದಕ್ಕೆ ಏನಾದರೂ ಒಂದು ತೆರೆ ಎಳೀತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಇದೇ ನೆಪ ಹೊಡ್ಕೊಂಡು ಇನ್ನೊಂದು 2 ವರ್ಷ ಇದೇ ರೀತಿ ಕಾಲಹರಣ ಮಾಡ್ಕೊಂಡು ಹೋಗ್ತಾರೆ ಕಾಂಗ್ರೆಸ್.